ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಮಹಾನ್ ಚೇತನ ಪಾರ್ವತಿ ಸುತರ ಅವರ ಸಂಸ್ಮರಣೆಯಲ್ಲಿ ಈ ನಯನ ಸಭಾಂಗಣದಲ್ಲಿ ಎಲ್ಲ ಪ್ರಸಿದ್ಧ ವಿದ್ವಾಂಸರು ಸಹೃದಯರು ಬಂದು ಸೇರಿದ್ದೀರಿ. ದೊಡ್ಡ ಜವಾಬ್ದಾರಿಯನ್ನು ಅವರು ನನಗೆ ಗುರು ಸಮಾನರಾಗಿ ITನಲ್ಲಿ ನಮಗೆ ಗುರು ಸಮಾನರಾದ್ದರಿಂದ ನಾನು ಬಹಳ ಅತ್ಯಂತ ಭಕ್ತಿ ಗೌರವದಿಂದ ಈ ಹೊಣೆಗಾರಿಕೆಯನ್ನು ಹೊತ್ತಿದ್ದೇನೆ. ಇಂದು ರವಿವಾರ, ಇಂದು ಭಾನುವಾರ, ನಮಗೆ ಸಾಹಿತ್ಯ, ಸಂಗೀತ, ಸಂಸ್ಕೃತಿಯ ಬೆಳಕಿನ ಮಾರ್ಗದರ್ಶಿ ಪಾರ್ವತಿ ಸುತ ಅಸ್ತಂಗತರಾದ ವಾರ. ಛೆ ಸುಳ್ಳಾಡಿದಿರಿ ಎನ್ನುವರಾ? ಹೌದೌದು, ಸ್ವಲ್ಪ ತಪ್ಪು ನುಡಿದೆ. ರವಿ ಎಂದಾದರೂ ಬೆಳಕು ನೀಡುವುದನ್ನು ನಿಲ್ಲಿಸಿಯಾನೆ. ಅಂತೆಯೇ ಪಾರ್ವತಿ ಸುತರು ದೈಹಿಕವಾಗಿ ಬಾಳುವಂತೆ ದೂರವಿದ್ದರೂ ನಮ್ಮೆಲ್ಲರ ಮನ ಮಾನಸಗಳಲ್ಲಿ ಇರುವರಲ್ಲ. ಹಾಗೆ ಬನ್ನಿ ದಾರಿಗೆ ಅಂತ ನೀವು ನನಗೆ ಹೇಳಬೇಕು. ಶ್ರೀರಾಮ ಜನಿಸಿದ ತಿಥಿ ಯಾವುದು? ನವಮಿ. ಇಂದು ನವಮಿ. ಶ್ರೀಕೃಷ್ಣ ಜನಿಸಿದ ನಕ್ಷತ್ರ ಯಾವುದು? ರೋಹಿಣಿ. ಇಂದು ರೋಹಿಣಿ ನಕ್ಷತ್ರ. ರಾಮಕೃಷ್ಣರ ಅಂಶವೇ ತಾನೇ ಪಾರ್ವತಿ ಸುತರು. ಅದಕ್ಕಾಗಿ ಅವರನ್ನು ನೆನೆಯುವ ಈ ಗಳಿಗೆಗಳು ಅಮೃತಗಳಾಗಲು ಅಲ್ಲಿಂದಲೇ ಹರಿಸುತ್ತಿದ್ದಾರೆ. ಜೂನ್ 30 ಇಂದಿಗೆ 1 ವರ್ಷ. ಭಾವನೆಗಳ, ಸಂಬಂಧಗಳ, ಪ್ರೀತಿ ಪ್ರೇಮಗಳ ಕಿತ್ತಿಟ್ಟು ಅಲ್ಲಲ್ಲ ನಮ್ಮ ಬಳಿಯೇ ಬಚ್ಚಿಟ್ಟು ಇಹಲೋಕ ತ್ಯಜಿಸಿದ ದಿನ. ಆ ದಿವ್ಯ ಚೇತನಕ್ಕೆ ಭಕ್ತಿ, ಭಾವ, ಸಂಗೀತ, ನಾಟಕ, ಸಂಸ್ಕೃತಿಯ ಹೂರಣ, ಭಾವಬಂಧನದ ಹಸಿರು ತೋರಣ ನಯನ ಸಭಾಂಗದಲ್ಲಿ ನಾವು ನೀವೆಲ್ಲರ ಹೃದಯವನ್ನು ತುಂಬಿಕೊಳ್ಳೋಣ. ನಮಸ್ಕಾರ. ಇಲ್ಲಿ ನಯನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಹೃದಯ ಕಲಾಭಿಮಾನಿಗಳ ನಡುವೆ ಇದೀಗ ಪಾರ್ವತಿ ಸುತರ ಸಂಸ್ಮರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದೇವೆ. ಬಹಳ ಅತ್ಯಂತ ಗೌರವ ಪ್ರೀತಿಯಿಂದ ವೇದಿಕೆಗೆ ನಾನು ಗಣ್ಯಮಾನರನ್ನು ಬರಮಾಡ್ಕೋತಾ ಇದ್ದೀನಿ. ಉದ್ಘಾಟನೆಗಾಗಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀಯುತ ವಿಜಯ್ ಕುಮಾರ್, ಗಾಯಕರು, ಸಂಗೀತ ನಿರ್ದೇಶಕರು ಬಂದು ಸೇರುವವರಿದ್ದಾರೆ. ಅಂತೆಯೇ ನಾಡು ಕಂಡಂಥ ಬರ್ತದೆ ಅಧ್ಯಕ್ಷತೆ ವಹಿಸಿದ ವಿಜಯ ಹಾವನವರು ಸಂದೇಶ ಕಳಿಸಿದ್ದಾರೆ, ಬಂದು ನಮ್ಮನ್ನು ಸೇರಲಿದ್ದಾರೆ. ಹಾಗೆ ಈ ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಾಡು ಕಂಡಂಥ ಶ್ರೇಷ್ಠ ಗಾಯಕರು ಹಾಗೂ ಸಂಗೀತ ನಿರ್ದೇಶಕರಾದ ಶ್ರೀಯುತ ಶಂಕರ್ ಶಾನ್ಭಾಗ್ ಅವರನ್ನು ಗೋಪಿನಾಥ್ ಅವರು ವೇದಿಕೆ ಕರೆತರಬೇಕು. ಶ್ರೀ ಲಹರಿ ವೇಲುವರು ಬಂದು ಸೇರಲಿದ್ದಾರೆ. ಶ್ರೀಮತಿ ಗೀತಾ ಸತ್ಯಮೂರ್ತಿ, ಸಂಸ್ಥಾಪಕ ಅಧ್ಯಕ್ಷರು ಸಪ್ತಸ್ವರ ಸಂಗೀತ ವಿದ್ಯಾಲಯ. ಶ್ರೀಮತಿ ಗಾಯತ್ರಿ ಕೇಶಮೂರ್ತಿ, ಸಂಸ್ಥಾಪಕರು ಪಂಚಾಮೃತ ಸುಗಮ ಸಂಗೀತ ಶಾಲೆ. ಶ್ರೀಯುತ ವಿಷ್ಣುರಾಮನ್, ಖ್ಯಾತ ಹಿನ್ನೆಲೆ ಗಾಯಕರು. ಅಂತೆಯೇ ಲಂಡನ್ ಚಂದ್ರು, ವಯಲಿನ್ ಚಂದ್ರು ಅವರು ಹಾಗೂ ನಮ್ಮ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ತಮ್ಮದೇ ಛಾಪ್ ಮೂಡ್ತಿರತಕ್ಕಂಥ ಅಣುಕು ರಾಮನಾಥ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ರಾಮನಾಥ್ ಸರ್. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದಾಂ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿರು ನಮೋಸ್ತುತೆ. ನಮ್ಮ ಸತ್ಸಂಪ್ರದಾಯಂತೆ ಜ್ಯೋತಿಯನ್ನು ಬೆಳಗಿಸುತ್ತಿದ್ದಾರೆ. ಈ ನಾಡು ರಾಷ್ಟ್ರ ಕಂಡಂಥ ಶ್ರೇಷ್ಠ ಸಂಗೀತ ದಿಗ್ಗಜರು. ಜ್ಯೋತಿಯನ್ನು ಬೆಳಗಿಸಿ ಚಾಲನೆ ಕೊಟ್ಟಂಥ ಎಲ್ಲ ವಿದ್ವಾಂಸರಿಗೆ, ಸುಚೇತನ ಕಲಾವಿದರು ಮತ್ತು ಪಾರ್ವತಿ ಸುತ ಅವರ ಕುಟುಂಬದ ಪರವಾಗಿ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಪ್ರೀತಿಯಿಂದ ನಾವು ಈಗ ಸಂಗೀತ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೇವೆ.
ಶ್ರೀಯುತ ಸೃಷ್ಟಿ ಉಮೇಶ್ ಕೀಬೋರ್ಡ್, ಶ್ರೀಯುತ ಸೃಷ್ಟಿ ಶ್ರೀನಿವಾಸ್ ರಿದಮ್ ಪ್ಯಾಡ್, ಶ್ರೀಯುತ ರವಿಕಿರಣ್ ತಬಲಾ, ಮತ್ತೊಬ್ಬರು ಶ್ಯಾಮ್ ದತ್ ಅಂತ ಪಾರ್ವತಿ ಸುತವರ ಪ್ರೀತಿಯಿಂದಾಗಿ ತಾವಾಗಿ ಬಂದು ನಮ್ಮನ್ನು ಸೇರಿದ್ದಾರೆ, ವಿಶೇಷ ಲಯವಾದ ಶ್ಯಾಮ್ ದತ್. ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಭಾಗ್ಯವೆಂದರೆ ITIನಲ್ಲಿ ಸಿ ಅಶ್ವಥ್ ಮತ್ತು ಪಾರ್ವತಿ ಇಬ್ಬರು ಇದ್ದರು. ನಮ್ಮ ಶಂಕರ್ ಶಾನುಭಾವ್ ಹೇಳ್ದಂಗೆ ಒಂದಡಿ ಎತ್ತರದವರು ನಮ್ಮ ಪಾರ್ವತಿ ಸುತ ಅವರು. ಟಿ ವಿಯೇ ಇಲ್ಲದ ಕಾಲದಲ್ಲಿ ಆಕಾಶವಾಣಿಲಿ ನಾಟಕ ಸಂಗೀತವನ್ನು ಬರೆದು ಸಂಯೋಜಿಸಿ ಹಾಡ್ತಿದ್ದಂಥ ಪಾರ್ವತಿ ಸುತರು. ನಮ್ಮ ನಾಟಕಗಳಿಗೆ ಸಿ ಅಶ್ವಥ್ ಹಾಡ್ತಾಯಿದ್ರು, ಪಾರ್ವತಿ ಸುತ ನಾಟಕಗಳನ್ನು ನಾನು ಅಭಿನಯಿಸಿದ್ದೆ. ಇದೀಗ ಬನ್ನಿ ಒಂದು ಪ್ರೀತಿ ಮುಗಿಲು ಮುಟ್ಟುವ ಚಪ್ಪಾಳೊಂದಿಗೆ ಸಂಗೀತ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. ಇಂದಿನ ಗೀತ ಸಂಗೀತದಲ್ಲಿ ಗಣಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಗಣಪತಿಗೆ ನಮಸ್ಕಾರ, ವಿಘ್ನಗಳ ಕಳೆವವಗೆ ದ್ವಿತೀಯ ನಮಸ್ಕಾರ, ಸಿದ್ಧಿಬುದ್ಧಿಗಳೊಡೆಯಗೆ ತೃತೀಯ ನಮಸ್ಕಾರ, ಆಡುವರ ಕೇಳುವರ ಹರಸು ಪ್ರಭುವೇ ಎನ್ನುವ ಚತುರ್ಥ ನಮಸ್ಕಾರ, ನಮಸ್ಕಾರ ಹೇ ಜನಕ, ನಮಸ್ಕಾರ ಗಜಮುಖ, ನಮಸ್ಕಾರ ವಿನಾಯಕ. ಗಣಸ್ತುತಿಯ ನಂತರ ಇದೀಗ ಶರಣೆಂದೇ ಸಲಹೋ ಈಶ ಅನ್ನೋ ಒಂದು ಷಣ್ಮುಖ ಪ್ರಿಯ ರಾಗದಲ್ಲಿ ಹಾಡ್ತಿದ್ದಾರೆ ಶ್ರೀಯುತ ಸುಮಕ್ ಅವರು ಹಾಗೂ ಕುಮಾರಿ ಅದಿತಿ ಅವರು. ಎನಗೆ ಶ್ರುತಿಯಾಗು ಗತಿಯಾಗು ಮತಿಯಾಗು ವಿಘ್ನೇಶ, ಶರಣೆಂದೆ ಸಲಹೋ ಈಶ. ಪ್ರಮಥಾದಿ ಗಣನಾಯಕ
ಭಜಿಸೆ ವಿಘ್ನಗಳ ಪರಿಹಾರಕ ವಿದ್ಯೆಗಳ ವರದಾಯಕ ಗಣಪತಾಮಿತ ಫಲದಾಯಕ ಪಾರ್ವತಿ ತನಯ ಪೊರೆಯೋ ವರದ ಹಸ್ತ ತೆರೆಯೋ ಏಕದಂತ ಶೂರ್ಪಕರ್ಣ ಗಜಮುಖ ಚತುರ್ಹಸ್ತನೇ ಮೋದಕ ಪ್ರಿಯನಿಪ ದಪ ಮಗರಿ ಸರಿ ಸ ರಿಗಮ ಪ ದಾಪ ಮಗರಿ ಸರಿ ಸ ರಿಗಮ ಪರಿಗರಿ ಸರಿ ಗರಿ ರಿ ಸ ಸರಿ ನಿ ಸ ಧನಿ ಸನಿ ನಿ ರಿ ಸ ಸ ಗರಿ ರಿ ಮ ಗ ಗ ಮ ಪ ಸರಿ ಗ ಮ ಗ ಮ ಮ ರಿಗರಿ ಸರಿ ಗರಿ ರಿ ಸ ಸರಿ ನಿ ಸ ಧನಿ ಸನಿ ನಿ ರಿ ಸ ಸ ಗರಿ ರಿ ಮ ಗ ಗ ಮ ಪ ಸರಿ ಗ ಮ ಗ ಮ ಮ ಪದ ಪ ಪ ಪ ಪ ಪದ ಪ ಪ ಪ ಪ ಪ ಗ ಮ ಪ ಪ ಪ ಪ ರಿ ಗ ಮ ಪ ಪ ಪ ಪದ ಪ ಮ ಪದ ಪ ಮ ಪದ ಪ ಮ ಗರಿ ಸನಿ ಸರಿ ಗರಿ ಗ ಮ ಗ ಮ ಪ ಪದ ಪ ಪ ಪ ಪ ಪದ ಪ ಪ ಪ ಪ ಪ ಗ ಮ ಪ ಪ ಪ ಪ ರಿ ಗ ಮ ಪ ಪ ಪ ಪ ಪದ ಪ ಮ ಪದ ಪ ಮ ಪದ ಪ ಮ ಗರಿ ಸನಿ ಸರಿ ಗರಿ ಗ ಮ ಗ ಮ ಪ ನೀ 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 ದಾನಿ ಪದ ನೀ 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 ಧನಿ ದ ಪದ ನೀ ನಿ 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 ದ ಪದ ನೀ ನಿ ನಿ ಸನಿ ಪದ ನೀ ನಿ ಸನಿ ದ ಪದ ನೀ ಸನಿ ದ ಪ ಮ ಪದ ಪ ಮ ಪದ ಪ ಮ ಪದ ಪ ಮ ಗರಿ ಸನಿ ಸರಿ ಗ ಮ ಪದ ನೀ 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 ದಾನಿ ಪದ ನೀ 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 ಧನಿ ದ ಪದ ನೀ ನಿ 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 ದ ಪದ ನೀ ನಿ ನಿ ಸನಿ ಪದ ನೀ ನಿ ಸನಿ ದ ಪದ ನೀ ಸನಿ ದ ಪ ಮ ಪದ ಪ ಮ ಪದ ಪ ಮ ಪದ ಪ ಮ ಗರಿ ಸನಿ ಸರಿ ಗ ಮ ಪದ ನೀ ರಿ ಗ ಸರಿ ನಿ ಸ ದಾನಿ ಪದ ನಿ ಸರಿ ರಿ ಗ ಸಾರಿ ನಿ ಸದ ನಿ ಪದ ನಿ ಸರಿ ಮ ಪದ ನಿ ಸರಿ ಮ ಪದ ನಿ ಸರಿ ರಿ ಸ ಗರಿ ಸ ರಿ ಗರಿ ಸ ರಿ ಸ ನಿ ದ ಪ ಸ ನಿ ದ ಪ ಮ ಗ ಮ ಪ ದ ನಿ ಸ ನಿ ರಿ ಸ ನಿ ಸರಿ ಸ ನಿ ಸ ನಿ ದ ಪ ಮ ನಿ ದ ಪ ಮ ಗ ರಿ ಗ ಮ ಪ ದ ನಿ ದ ಸ ನಿ ದ ನಿ ಸ ನಿ ದ ನಿ ಸ ನಿ ದ ಪ ದ ನಿ ದ ಪ ಮ ಗ ಮ ಪ ದ ನಿ ಶರಣೆಂದೆ ಸಲಹೋ ಈಶಾ ಎನಗೆ ಶ್ರುತಿಯಾಗು ಗತಿಯಾಗು ಮತಿಯಾಗು ವಿಘ್ನೇಶ ಶರಣೆಂದೆ ಸಲಹೋ ಶರಣೆಂದೆ ಸಲಹೋ ಶರಣೆಂದೆ ಸಲಹೋ ಈಶಾ ಧನ್ಯವಾದ. ಮತ್ತೋರ್ವ ಗಾಯಕರು ಇಲ್ಲಿದ್ದಾರೆ. SPB ಅವರಿಗೆ ಅವರೆಂದರೆ ಪಂಚಪ್ರಾಣ. ಅಂತಹ ಸಹೃದಿ ವಿಷ್ಣುರಾಮನ್ ಸರ್ ನಮಗಾಗಿ ಒಂದು ಹಾಡನ್ನು, ಅದು ಅವರಿಗೆ ಅಪ್ಪನ ಎಲ್ಲ ಹಾಡುಗಳು ತುಂಬ ಅಂದರೆ ತುಂಬ ಪ್ರೀತಿ. ಅದರಲ್ಲಿ ಓಂ ನಾಮ್ ತಾರಕ ಅಂತ ಒಂದು ಕ್ಯಾಸೆಟ್ಗೆ ಹಾಡಿದಂಥ ಮತ್ತವಿದೆ ಮನ ಇಂದ್ರಿಯ ವಶದಿ ಅನ್ನೋ ಹಾಡಿಗೆ ಈಗ ಧ್ವನಿಗೊಳಿಸ್ತಿದ್ದಾರೆ. ಕ್ಯಾಸೆಟಲ್ಲೂ ಸಹ ಅವರೇ ಹಾಡಿದ್ದಾರೆ. ಹಾಗಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಈ ವೇದಿಕೆಗೆ ಸ್ವಾಗತಿಸೋಣ ಆತ್ಮೀಯರೇ. MT ವಿಷ್ಣುರಾಮನ್ ಅವರ ಕಿರು ಪರಿಚಯ. ಆ ವಿಷ್ಣುವಿಗೆ 4 ಕರಗಳು. ಈ ವಿಷ್ಣುವಿಗೆ ತಮಿಳು, ಕನ್ನಡ, ತೆಲುಗು, ಹಿಂದಿ 4 ಭಾಷೆಗಳಲ್ಲಿ ಹಾಡಿ ಲಕ್ಷಾಂತರ ಕೇಳುಗರ ಕರಗಳು ಕರತಾಡನ ಮಾಡಿವೆ. ಕನ್ನಡ ಚಲನಚಿತ್ರ ಸಂಗೀತ ಮರೆಯಲಾದ ಮೇರು ಸಂಗೀತ ನಿರ್ದೇಶಕರು TG ಲಿಂಗಪ್ಪನವರು, ವಿಜಯಭಾಸ್ಕರ್, ಉಪೇಂದ್ರ ಕುಮಾರ್, ರಾಜನ್ ನಾಗೇಂದ್ರ, ಶಂಕರ್ ಗಣೇಶ್, ಹಂಸಲೇಖ, ಮನೋಹರ್ ಇವರುಗಳಿಂದ ಬೆನ್ನು ತಟ್ಟಿಸಿಕೊಂಡವರು. ಡಾಕ್ಟರ್ PB ಶ್ರೀನಿವಾಸರವರ ಪ್ರಿಯ ಶಿಷ್ಯರು. 16 ವರ್ಷ ಅವರಿಗಾಗಿಯೇ ಟ್ರ್ಯಾಕ್ ಹಾಡಿ ಅವರಿಂದಲೇ ಮೆಚ್ಚುಗೆ ಪಡೆದ ಸಿರಿಕಂಠದ ಗಾಯಕರೂ ಹೌದು. ಪ್ರಣಯರಾಜ ಶ್ರೀನಾಥರ ಮಧುರವಿ ಮಂಜುಳಗಾನ, ರವಿ ಬೆಳಗೆರೆಯ ಎಂದೂ ಮರೆಯದ ಹಾಡು, ಸಂಗೀತ ಸಂಯೋಜಿಸಿದವರು. ವಿದೇಶಗಳಲ್ಲೂ ಸಂಗೀತ ಕಾರ್ಯಾಗಾರಗಳು. ಇದಕ್ಕಿಂತ ನಿದರ್ಶನ ಬೇಕೆ? ವಿಷ್ಣುರಾಮನ್ MT ಇಂಗ್ಲೀಷ್ MT ಎಲ್ಲ ತುಂಬಿ ತುಳುತ್ತಿರುವ ಕೃಷ್ಣರಾಜ ಸಾಗರ ಇವರು. ಎಲ್ರಿಗೂ ನಮಸ್ಕಾರ. ನಾನು ಗಾಯಕ ವಿಷ್ಣುರಾಮನ್. ಒಂದು ಹಾಡನ್ನು ಹಾಡ್ತೀನಿ. ಈ ಹಾಡನ್ನು ನಾನು ಹಾಡಿ
ಸುಮಾರು 30 ವರ್ಷ ಮೇಲೆ 35 ವರ್ಷ ಆಗಿದೆ ಮಾಡಿ. ಹಂಸನದಿನಿ ರಾಗದಲ್ಲಿ ಒಂದು ಹಾಡು. ಸರ್ ಏನು ಮಾಡೋ ಅಂದರೆ, ನನ್ನ ಭಾಳ ಬುದ್ಧಿವಂತ ಕಲಾವಿದ ಅಲ್ವಾ, ನಾನು 2 ದಿನ ಮುಂಚೆನೇ ಕರೆದು ಹಾಡು ಕಳಿಸ್ಬಿಡ್ತಾಯಿದ್ರು. ವಿಷ್ಣು ಇಲ್ಲೇ ಕಲ್ತ್ಕೊಂಬಿಡಿ ಹೇಳಿ. ಎಷ್ಟು ಒಂದು ನಿಷ್ಠೆ, ಕಮಿಟ್ಮೆಂಟ್ ಅಲ್ವಾ, ಅದನ್ನು ಪಾಲಿಸಿ ಹಾಡ್ತಾ ಇದ್ದೀನಿ. ಸಣ್ಣ ಪುಣ್ಣ ತಪ್ಪಾದ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಆ ಆ ಆ ಮತ್ತವಿದೆ ಮನ ಇಂದ್ರಿಯ ದಶದಿ, ಮತ್ತವಿದೆ ಮನ ಇಂದ್ರಿಯ ದಶದಿ, ಮತ್ತವಿದೆ ಮನ ಇಂದ್ರಿಯ ದಶದಿ, ಇಂದ್ರಿಯಗಳು ವಿಷಯದ ವಶದಿ, ಇಂದ್ರಿಯಗಳು ವಿಷಯದ ವಶದಿ, ಮತ್ತವಿದೆ ಮನ ಇಂದ್ರಿಯ ದಶದಿ, ಮತ್ತವಿದೆ ಮನ ಇಂದ್ರಿಯ ದಶದಿ. ಕರ್ಣಮುಗ್ಧ ಶಬ್ದಗಳ ರಸದಿ, ನೇತ್ರಬಂದಿ ರೂಪದ ರಸದಿ, ಕರ್ಣಮುಗ್ಧ ಶಬ್ದಗಳ ರಸದಿ, ನೇತ್ರಬಂದಿ ರೂಪದ ರಸದಿ, ಗ್ರಾಣ ಉದಾಸವು ಕಂದ ವಿಷಯದೋಳ್, ಚರ್ಮವು ತೊಡಗಿದೆ ಸ್ಪಷ್ಟ ರಸಗಳು, ಕರ್ಣ ನೇತ್ರ ಗ್ರಹಣ ಚರ್ಮ, ಕರ್ಣ ನೇತ್ರ ಗ್ರಹಣ ಚರ್ಮ, ಬಂದಿ 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 ಬಂದಿ. ನಾನು 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 ಎನ್ನುತ್ತೆ ಮತ್ತವಿದೆ ಮನ ಇಂದ್ರಿಯ ದಶದಿ, ಮತ್ತವಿದೆ ಮನ ಇಂದ್ರಿಯ ದಶದಿ. ತರತರದ ಭಕ್ಷವ ಭಕ್ಷಿಸಿ ಜಿಹ್ವೆಯು ಸಿಲುಕಿದೆ ಷಡ್ರಸ ಸೆರೆಯೋ, ತರತರದ ಭಕ್ಷವ ಭಕ್ಷಿಸಿ ಜಿಹ್ವೆಯು ಸಿಲುಕಿದೆ ಷಡ್ರಸ ಸೆರೆಯೋ, ಈ ಬಂಧನದಿಂದ ಮುಕ್ತಿಯು ಸಿಗಲಿ, ಪ್ರಭುವೇ ನಿಲ್ಲಲಿ ಚಿತ್ತವು ನಿನ್ನಲಿ, ತರತರದ ರಸನೆಗಳ ಬಂಧನದಿ ಚಿತ್ತ, ತರತರದ ರಸನೆಗಳ ಬಂಧನದಿ ಚಿತ್ತ, ಬಂದಿ 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 ಬಂದಿ. ನಾನು 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 ಎನ್ನುತ್ತೆ ಮತ್ತವಿದೆ ಮನ ಇಂದ್ರಿಯ ದಶದಿ,
ಮತ್ತವಿದೆ ಮನ ಇಂದ್ರಿಯದ ಶರಿ ಇಂದ್ರಿಯಂಗಳ ವಿಷಯದ ವಶದಿ ಇಂದ್ರಿಯಂಗಳ ವಿಷಯದ ವಶದಿ ಮತ್ತವಿದೆ ಮನ ಇಂದ್ರಿಯದ ಶದಿ ಮತ್ತವಿದೆ ಮನ ಇಂದ್ರಿಯದ ಶಂಕರ್ ಶಾನ್ಭಾಗ್ ಸರ್ ಹೇಳ್ತಿದ್ರು, ಇಲ್ಲೊಂದು 2 ಗಂಟೆ ಹಾಡು ಹೇಳಿದ್ರೆ ಅಲ್ಲಿ ಮುಂದಗಡೆ ಜನನೇ ಕೂತ್ಕೊಳ್ಳಲ್ಲ ಅಂತ, ಅಲ್ಲಿ ಎದ್ದೇ ಹೊಟ್ಟೋಗಿರ್ತಾರೆ ಆಗಲೇ ಜನ ಅಂತ. ಅದಕ್ಕೆ ಪಾರ್ವತಿ ಸುತ್ತರು ಒಂದು ಹಾಡು ಹಾಡಿದ್ನು, ಬರೆದಿದ್ರು, ಸಾಹಿತ್ಯ ರಚಿಸಿ ಅವರು ಬರೆದಿದ್ದಂಥ ಹಾಡು. ಅದನ್ನು ದಯವಿಟ್ಟು ಕೇಳಿಸ್ಕೊಳ್ಬೇಕು. ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಕೇಳನೋ ಹರಿತಾಳನೋ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಅಂತ. ಇದನ್ನು ವಿಷ್ಣು ಹಾಡಿದಾಗ ನನಗೆ ನೆನಪಾಯಿತು. ಎಲ್ಲ ಗೊತ್ತಿದ್ದು ಅದರಲ್ಲಿ ಭಕ್ತಿ ಇಲ್ಲದಿದ್ದರೆ ಏನು ಪ್ರಯೋಜನ? ವಿಷ್ಣು ಸ್ವರ ಸೇರಿಸಿದಾಗಲೇ ಒಂದು ಸರಿ ಮೈ ಜುಮ್ಮನ್ಬಿಡುತ್ತೆ. ಯಾಕಂದರೆ ಅಲ್ಲಿ ಭಕ್ತಿ ಇದೆ, ವಿನಯ ಇದೆ, ಪ್ರೀತಿ ಇದೆ. ಅದು ಒಬ್ಬ ಗಾಯಕನಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು. ಇದು ನನ್ನ ಕೈಲಿ ಪಾರ್ವತಿ ಸುತ ಅವರು ಹಾಡಿಸಿದಂಥ ಹಾಡು. ನನಗೆ ನೆನಪಿರೋ ಪ್ರಕಾರ 2008ರಲ್ಲಿ ಹಾಡಿದ್ದು ನಾನು. ನೋಡಿ, ಕೆಲವು ಸಾಹಿತ್ಯಗಳು ಹೇಗಿರುತ್ತೆ ಅಂದರೆ ಅದು ಯಾವತ್ತಿಗೂ ಪ್ರಸ್ತುತ. ಈ ಹಾಡು ಹಾಗೇನೆ. ನಮ್ಮದೊಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಏನೆಂದರೆ ಪರವಾಗಿಲ್ಲ ಅನ್ನೋದೇ ನಮ್ಮ ಪ್ರಾಬ್ಲಮ್. ಸರ್ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಏನು ತೊಂದರೆ ಇಲ್ವಾ? ಪರವಾಗಿಲ್ಲ ಸರ್, ನಾನು 10 ಗಂಟೆಗೆ ಬರೋಕ್ಕಾಗಲ್ಲ, 10:15ಗೆ ಬರ್ತೀನಿ, ಪರವಾಗಿಲ್ವಾ? ಪರವಾಗಿಲ್ಲ. ನಮ್ದು ಹಣೆ ಬರ ಇದು, ಈ ಪರವಾಗಿಲ್ಲ ಅನ್ನೋದು. ಸೊ ನನಗೆ ಒಂದು ಆಸೆ ಏನಂದರೆ, ನೀವೆಲ್ಲರೂ ನನಗೆ ನೀವು ಹೇಳಿರ್ತೀರ ಯಾವಾಗಲೂ, ನಾನು ಹಾಡಿ ಅಂದರೆ ಹಾಡ್ತೀರಾ? ಪರವಾಗಿಲ್ವಾ? ಪರವಾಗಿಲ್ಲ ಹೇಳ್ಬೇಕಷ್ಟೇ. ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ. ನಾವು ದಾನಿಗಳು ನಿಧಾನಿಗಳು, ನಾವು ದಾನಿಗಳು ನಿಧಾನಿಗಳು, ಸಹನೆಯಲ್ಲಿ ಪ್ರಧಾನಿಗಳು. ಪರವಾಗಿಲ್ಲ ಹೇಳ್ರಿ. ಪರವಾಗಿಲ್ಲ. ಈಗ ಹೇಳಬೇಕು, ಎಲೆಕ್ಷನ್ ಹಿಂದೆ ಎಲೆಕ್ಷನ್ ಬರ್ತಿದೆ,
ಕುರ್ಚಿ ಜಗಳ ತಾರಕಕ್ಕೇರಿದೆ, ಪರವಾಗಿಲ್ಲ ನದಿ ನೀರಿನದು ಗಡಿ ಸಮಸ್ಯೆ, ಪರವಾಗಿಲ್ಲ ವಿದ್ಯುತ್ ಖೋತ ಸದಾ ಅವಸ್ಥೆ, ಪರವಾಗಿಲ್ಲ ಕುಡಿಯೋ ನೀರಿಗೆ ಎಲ್ಲೆಲ್ಲೂ ಬರ, ಛೆ! ಪರವಾಗಿಲ್ಲ ನಲ್ಲಿ ಜಗಳ ಶಾಂತಿಯ ಕಹಳೆ, ಪರವಾಗಿಲ್ಲ ದುಡಿಯೋ ಕೈಗೆ ಕೆಲಸ ಇಲ್ಲ, ಪರವಾಗಿಲ್ಲ ಫಾರಿನ್ ಕಂಪನಿ ಉಪ್ಪಿನಕಾಯಿ, ಪರವಾಗಿಲ್ಲ ಏನೇ ಕೂಗಿದರು ಕಿವುಡರ ಸಂತೆ ಇದು, ನಮಗೋ ದಿಕ್ಕಿಲ್ಲ ಅವರಿಗೆ ಎದುರಿಲ್ಲ. ಏನೇ ಕೂಗಿದರು ಹೌದಪ್ಪ. ಕಿವುಡರ ಸಂತೆಯಿದು, ನಮಗೋ ದಿಕ್ಕಿಲ್ಲ ಅವರಿಗೆ ಎದುರಿಲ್ಲ. ಪರವಾಗಿಲ್ಲ ಸ್ವಾಮಿ ನಮಗೆ, ಪರವಾಗಿಲ್ಲ 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 ಸ್ವಾಮಿ ನಮಗೆ ಪರವಾಗಿಲ್ಲ. ವರ್ಷಕ್ಕೊಂದಿನ ಸ್ವಾತಂತ್ರ್ಯೋತ್ಸವ, ಪರವಾಗಿಲ್ಲ ಕೆಂಪು ಕೋಟೆಯಿಂದ ಹಿಂದಿ ಭಾಷಣ, ಪರವಾಗಿಲ್ಲ ಬೀಸೋ ದೊಣ್ಣೆ ತಪ್ಸೋ ಗಾದೆ, ಪರವಾಗಿಲ್ಲ ವರ್ಷ ವರ್ಷ ಇದೇ ಮಾಮೂಲು, ಪರವಾಗಿಲ್ಲ ರೂಪಾಯಿ ಮೌಲ್ಯ ಕುಸಿಯುತ್ತ ಸಾಗಿದೆ, ಪರವಾಗಿಲ್ಲ ಬೆಲೆಗಳು ಮಾತ್ರ ಏರುತ್ತಲೇ ಇವೆ. ಪರವಾಗಿಲ್ಲ ಪ್ರಧಾನಿ ಬಂದ್ರು ಪ್ರಧಾನಿ ಹೋದ್ರು, ಪರವಾಗಿಲ್ಲ ಅವ್ರು ಬಿಟ್ಟು ಇವರು, ಇವ್ರು ಬಿಟ್ಟು ಅವರು, ಪರವಾಗಿಲ್ಲ ಟೀಮ್ ಯಾವ್ದಾದ್ರೇನ್ ಕ್ರಿಕೆಟ್ ಮ್ಯಾಚ್ನಲ್ಲಿ ಆಟ ತಾನೇ ಮುಖ್ಯ, ಆಳೋ ಪಾರ್ಟಿ ಹೆಸರು ಯಾವ್ದಾದ್ರೇನ್ ಬದುಕಿಗೆ ಬೇಕು ಸೌಖ್ಯ. ಟೀಮ್ ಯಾವುದಾದ್ರೆ ಕ್ರಿಕೆಟ್ ಮ್ಯಾಚ್ ಆಟ ತಾನೇ ಮುಖ್ಯ, ನಿನ್ನೆ ನೋಡಿದ್ರಲ್ಲ, ಆಳೋ ಪಾರ್ಟಿ ಹೆಸರು ಯಾವುದಾದ್ರೆ ಬದುಕಿಗೆ ಬೇಕು ಸೌಖ್ಯ. ಪರವಾಗಿಲ್ಲ 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 ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ. ನಾವು ದಾನಿಗಳು ನಿಧಾನಿಗಳು, ನಾವು ದಾನಿಗಳು ನಿಧಾನಿಗಳು, ನಾವು ದಾನಿಗಳು ನಿಧಾನಿಗಳು, ಸಹನೆಯಲ್ಲಿ ಪ್ರಧಾನಿಗಳು. ಪರವಾಗಿಲ್ಲ ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ. ಧನ್ಯವಾದಗಳು. ಪಾರ್ವತಿ ಸುತರ ಸುತ ಅಂತ ಅದ್ಭುತ ಗೀತೆಯನ್ನು ಪ್ರಸ್ತುತಪಡಿಸಿದ ಅರುಣಾ ಗೋಪಿನಾಥ್ ಮತ್ತು ಶಂಕರ್ ಭಾನುವಾಗೆ ಪರವಾಗಿಲ್ವಾ, ನಾವು ನಿಮಗೆ ಮೆಚ್ಚುಗೆಗೆ ನಿಮಗಿಂತ ಹೆಚ್ಚಿನ ಶ್ರುತಿಲಿ ಚಪ್ಪಾಳೆ ಕೊಡ್ತೀವಿ. ಇದು ಪಾರ್ವತಿ ಸುತ ಅವರಿಗೆ ತಲುಪಬೇಕು. ಧನ್ಯವಾದಗಳು. ಪಾರ್ವತಿ ಸುತ ಅಂತ ಸಂಯೋಜಕರು, ಸಾಹಿತಿಗಳು ಕರ್ನಾಟಕದಲ್ಲಿ 100 ಜನ ಹುಟ್ಟಿ ಬರಲಿ, ಮತ್ತೆ ಪಾರ್ವತಿ ಸುತ ಅವರು ಹುಟ್ಟಿ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳಿಕೊಂಡು, ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದು ಹಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಿಲ್ಲ, ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚ್ಕೊಳ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಓಪನ್ನಾಗಿ ಮಾತಾಡೋರು ಭಾಳ ಕಮ್ಮಿ, ಹಿಂದ್ಗಡೆ ವಾಟ್ಸಪ್ಪಲ್ಲಿ ತುಂಬ ಗಲಾಟೆ ಮಾಡ್ತಾರೆ. ಮನೆಗೆ ಹೋದ್ಮೇಲೆ 1.5 ಗಂಟೆ ಮಾತಾಡ್ತಾರೆ ನನ್ನ ಬಗ್ಗೆ. ಇವತ್ತು ಏನ್ರಿ ಅವರು ನನ್ನ ಎದುರುಗಡೆ ಮಾತಾಡೋಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು. ನಮ್ಮ ಸುಗಮ ಸಂಗೀತದ ಇನ್ನೊಂದು ದೊಡ್ಡ ದುರಂತ ಏನು ಗೊತ್ತಾ, ನಮ್ಮಲ್ಲಿ ವಿಮರ್ಶೆನೇ ಇಲ್ಲ. ವಿಮರ್ಶೆ ಮಾಡಲ್ಲ ನಾವು. ಅಪ್ಪ ನೆಟ್ಟ ಆಲದ ಮರ ನೇಣು ಹಾಕ್ಕೊಂಡು ಸಾಯೋದಷ್ಟೇ. ವಿಮರ್ಶೆ ಮಾಡೋಕ್ಕೆ ನಾವು ಯಾವಾಗ ಕಲಿತೀವಿ,
ಆವಾಗ ಕ್ಷೇತ್ರ ಉದ್ಧಾರ ಆಗುತ್ತೆ. ಪ್ರತಿಯೊಂದು ಹಾಡನ್ನು ವಿಮರ್ಶೆ ಮಾಡಬೇಕು. ಅದು ಹೆಂಗಿದೆ, ಇದು ಹೆಂಗಿದೆ, ಅದು ಯಾಕೆ ಆಗಿದೆ, ಅದೆಲ್ಲಿ ಸಾಹಿತ್ಯದ ಅರ್ಥ ಏನು, ಈ ತಿಳ್ಕೊಳ್ಳೋ ಪ್ರಯತ್ನ ನಮ್ಮಲ್ಲಿ ಇನ್ನು ಮುಂದೆ ಆದರೂ ಪಾರ್ವತಿ ಸುತ ಅವರ ಆಶೀರ್ವಾದದಿಂದ ಆಗಲಿ ಅಂತ ಹಾರೈಸ್ತೇನೆ. ನನ್ನ ಹಾಡು ಕೇಳಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಅಲ್ಲ, ನನ್ನ ಮುಂದೆ ಯಾರೂ ನಿಜ ನುಡಿಯಲ್ಲ ಅಂದರು. ನಾನಿವಾಗ ಅವ್ರ ಬಗ್ಗೆ ಹೇಳಬೇಕು ಅಂತ ನಾನು ಫೋನ್ ಮಾಡಿದಾಗ, ಸರ್ ಈ ಥರ ಇದೆ, ಕಾರ್ಯಕ್ರಮ ಇದೆ, ದಯಮಾಡಿ ನೀವೆಲ್ಲ ಸೇರಿದ್ರೇ ಈ ಕಾರ್ಯಕ್ರಮ ಹಾಕೋಕ್ಕೆ ಸಾಧ್ಯ ಹಾಗೆ ಅಂತ. ಹಾಗೆ ಒಂದು ಹಾಡು ಹೇಳಬೇಕು ಸರ್ ಅಂತ. ಸರಿ, ನಾನು ಯಾವನ್ಲಿ ಅವನು ಹಾಡ್ತೀನಿ. ಇಲ್ಲ ಸರ್, ಅದು ಇನ್ನೊಬ್ರು ತೊಗೊಂಡಿದ್ದಾರೆ ಸರ್ ಸಿಂಗರು. ಸರಿ, ನಾನು ಹಿಂಗಾದರೆ ಹೆಂಗೆ ಸ್ವಾಮಿ ಹಾಡ್ತೀನಿ ಸರ್, ಅದನ್ನು ತೊಗೊಂಡಿದ್ದಾರೆ ಸರ್. ಮತ್ತು ಸರಿ ಪರವಾಗಿಲ್ಲ ಹಾಡ್ತೀನಿ, ಪರವಾಗಿಲ್ವಾ, ಸರಿ ಪರವಾಗಿಲ್ಲ ಬಿಡು, ನಾನು ಹಾಡ್ತೀನಿ ಬಂದು ಅಂತಂದರು.